Hello students, welcome to my e-learning class. Today I am explaining the interest on drawings under accounting for partnership, where we are studying the basic concepts. It is the second chapter in PUC second year commerce. Accounting for partnership ದೊಳಗ ನಾವು ಬೇಸಿಕ್ ಕಾನ್ಸೆಪ್ಟ್ಸನ್ನು ಕಲಿಯಾಕತ್ತೇವಿ. ಆ ಬೇಸಿಕ್ ಕಾನ್ಸೆಪ್ಟ್ಸ್ ಒಳಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ನನ್ನ ಒಂದು ಪ್ರೀವಿಯಸ್ ವಿಡಿಯೋದೊಳಗೆ ವೆನ್ ದ ಫಿಕ್ಸ್ಡ್ ಅಮೌಂಟ್ ಈಸ್ ವಿಡ್ರಾವನ್ ಮಂತ್ಲಿ ಅದನ್ನು ನೋಡಿದ್ವಿ. ಅದರೊಳಗಿನ 3 ಕಾನ್ಸೆಪ್ಟ್ಸನ್ನು ನಾ ಎಕ್ಸ್ಪ್ಲನೇಷನ್ ಮಾಡಿದೆ ನನ್ನ ಹಿಂದಿನ ಒಂದು ವಿಡಿಯೋದೊಳಗೆ. ಇನ್ ದಿಸ್ ವಿಡಿಯೋ ಐ ಆಮ್ ಎಕ್ಸ್ಪ್ಲೇನಿಂಗ್ ವೆನ್ ದ ಫಿಕ್ಸ್ಡ್ ಅಮೌಂಟ್ is withdrawn quarterly. ಈ ಕಾನ್ಸೆಪ್ಟ್ ನೋಡಾಗತ್ತೆ. ಫಿಕ್ಸ್ಡ್ ಅಮೌಂಟ್ ಐತಿ, ವಿಡ್ರಾವನ್ ಕ್ವಾರ್ಟರ್ಲಿ. ಓಕೆ, ಕ್ವಾರ್ಟರ್ಲಿ ಅಂತಂದ್ರೆ ಹೆಂಗೆ 3 ಮಂತ್ಸದ ಟೈಮ್ ಪೀರಿಯಡನ್ನು ನಾವು ಒಂದು ಕ್ವಾರ್ಟರ್ ಅಂತ ಹೇಳಿ ಹೇಳ್ತೇವಲ್ಲಿ. ಓಕೆ, 3 ಮಂತ್ಸದ ಒಂದು ಟೈಮನ್ನು ನಾವು ಒಂದು ಕ್ವಾರ್ಟರ್ ಅಂತ ಹೇಳ್ತೇವೆ. ಅಂದರೆ ಈಗ ಜನವರಿ ಐತಿ, ಫೆಬ್ರವರಿ ಐತಿ, ಮಾರ್ಚ್ ಐತಿ. ಇದು 3 ತಿಂಗಳು ಕೂಡಿಸಿ ಒಂದು ಕ್ವಾರ್ಟರ್. ಅದರ ನೆಕ್ಸ್ಟ್ದು 3 ತಿಂಗಳು ಕೂಡಿಸಿ ಒಂದು ಕ್ವಾರ್ಟರ್, ಹಿಂಗೆ. ಸೊ ಇನ್ ಅ ಇಯರ್ ವಿ ಹ್ಯಾವ್ 4 ಕ್ವಾರ್ಟರ್ಸ್. ಆ ಹೊತ್ನಾಗ ಫಿಕ್ಸ್ಡ್ ಅಮೌಂಟ್ ಏನೈತಲ್ಲ ವಿಡ್ರಾ ಮಾಡ್ಕೊಳಕತ್ತೇವೆ ನಾವು ಕ್ವಾರ್ಟರ್ಲಿ ಬೇಸಿಸ್ ಮೇಲೆ. ಮಂತ್ಲಿ ತಗೊಳಕತ್ತಿಲ್ಲ. ಈಗ 10,000 ತಗೊಳಕತ್ತೇವಿ ಅಂತಂದ್ರೆ ಮಂತ್ಲಿ ತಗೊಳಕತ್ತಿಲ್ಲ, 3 ಮಂತ್ಸಿಗೆ ಒಮ್ಮೆ ತಗೊಳಕತ್ತೇವೆ. ಅದರೊಳಗೂ ಏನೈತಿ ಅಂತಂದ್ರೆ ಕ್ವಾರ್ಟರ್ದ ಸ್ಟಾರ್ಟಿಗೆ ವೆನ್ ದ ಫಿಕ್ಸ್ಡ್ ಅಮೌಂಟ್ ಆಫ್ ಮನಿ ಈಸ್ ವಿಡ್ರಾವನ್ ಕ್ವಾರ್ಟರ್ಲಿ ಬೈ ಪಾರ್ಟ್ನರ್ಸ್ ಇನ್ ಸಚ್ ಸಿಚುವೇಶನ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ the total period of time is ascertained depending on whether the money was withdrawn at the beginning or at the end of each quarter. ಇದೇನು ಫಿಕ್ಸ್ಡ್ ಅಮೌಂಟ್ ಐತಲ್ಲ ವಿಡ್ರಾ ಮಾಡ್ಕೊಳಕತ್ತದ್ದು, ಅದು ಬಿಗಿನಿಂಗ್ ಒಳಗೆ ಮಾಡ್ಕೊಳಕತ್ತಾರೋ ಎಂಡ್ ಒಳಗೆ, ಮಂತ್ ಅಲ್ಲ ಕ್ವಾರ್ಟರ್ದು ಹೇಳಕತ್ತೇವೆ ನಾವು. ಎರಡೂ ಇದೇನೈತಿ ಅಂತಂದ್ರೆ ಕ್ವಾರ್ಟರ್ ಹೇಳಕತ್ತೇವೆ. 3 ಮಂತ್ಸ್ ಸ್ಟಾರ್ಟಿಂಗೋ ಏನು ಎಂಡಿಗೋ ಅಂತ ಹೇಳಿ ಅಂತೇವೆ ನಾವಲ್ಲಿ. ಓಕೆ, ಸ್ಟಾರ್ಟಿಂಗೋ ಏನು ಎಂಡಿಗೋ ಅದ್ರ ಮೇಲೆ ಡಿಪೆಂಡೆಂಟ್ ಆಗ್ತೈತಿ. ಮತ್ತು ಕ್ಯಾಲ್ಕುಲೇಷನ್ ನಮ್ದು. ಓಕೆ, ಕ್ಯಾಲ್ಕುಲೇಷನ್ನ ಅದ್ರ ಮೇಲೆ ಡಿಪೆಂಡೆಂಟ್ ಆಗ್ತೈತಿ. If the amount is withdrawn at the beginning of each quarter, the interest is calculated on the total money withdrawn during the year for a period of 7.5 months. ಅದು ಹೆಂಗೆ ಬರ್ತೈತಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ನಾ ತೋರ್ಸಾಕತ್ತೀನಿ. ಮತ್ತು ಎಂಡ್ ಇತ್ತು ಅಂತಂದ್ರೆ ಇದಕ್ಕೆ 7.5 ತೊಗೋತೇವೆ. 7.5 ಟೈಮ್ ಪೀರಿಯಡ್ ತೊಗೋತೇವೆ. ಇದಕ್ಕೇನೈತಿ ಅಂತಂದ್ರೆ 4.5 ಪೀರಿಯಡ್ ತೊಗೋತೇವೆ. 4.5 ಮಂತ್ಸ್ ತೊಗೋತೇವೆ ಟೈಮ್ ಪೀರಿಯಡನ್ನು. ಓಕೆ, ಇದು ಫಿಕ್ಸ್ ಐತಿ. ಆದರೆ ಇದನ್ನು ಹೆಂಗೆ ಕ್ಯಾಲ್ಕುಲೇಷನ್ ಆಗ್ತೈತಿ, ಹೆಂಗೆ ಬರ್ತೈತಿ ಅನ್ನೋದನ್ನು ನಾವು ನೋಡ್ತೇವೆ. ಈಗ ಇನ್ ಡೀಟೇಲ್ ಒಳಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ ವಿತ್ ಎಕ್ಸಾಂಪಲ್. ಫಸ್ಟಿಗೆ at the beginning of the quarter how we are going to calculate the interest on drawings. Beginning of the quarter. ಓಕೆ, ಬಿಗಿನಿಂಗ್ ಆಫ್ ದ ಕ್ವಾರ್ಟರ್ ಹೆಂಗೆ ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ತೇವೆ ಅದನ್ನು ನೋಡಾಕತ್ತೇವಿ. ಓಕೆ, ವೆನ್ ನಮ್ದು ಫೈನಾನ್ಷಿಯಲ್ ಇಯರ್ ಯಾವಾಗ ಚಾಲು ಆಗ್ತೈತಿ? ಏಪ್ರಿಲ್ ಫಸ್ಟ್. ಓಕೆ, ಈಗ 2020 ತೊಗೊಳ್ಳೋಣ ಅಂತ ಇಯರ್. ಅಕೌಂಟಿಂಗ್ ಪೀರಿಯಡ್ 2021 ಮಾಡಾಕತ್ತೇವೆ ನಾವಲ್ಲ. ಏಪ್ರಿಲ್ 1st 2020 ಟು ಮಾರ್ಚ್ 31st 2021 ತನಕನೂ. ಓಕೆ, ಟೈಮ್ ಪೀರಿಯಡ್ ಏಪ್ರಿಲ್ 1st 2020 ತೊಗೊಂಡ್ವಿ. ಅಮೌಂಟ್ ವಿಡ್ರಾವನ್ನು 30,000 ಎಕ್ಸಾಂಪಲ್ ತೊಗೊಳಕತ್ತೇವೆ ನಾವು ಅಷ್ಟೇ. 30,000 10,000 ಪರ್ ಮಂತ್ ಅಂತಂದ್ರೆ 3 ತಿಂಗಳಿಗೆ ಎಷ್ಟಾಯ್ತು? 30,000. ಆ ಒಂದು ಬೇಸಿಸ್ ಮೇಲೆ ತೊಗೊಂಡೇನೆ ನಾ ಅಷ್ಟೇ. ಇಲ್ಲೇ ಟೈಮ್ ಪೀರಿಯಡ್ ಎಷ್ಟಾತೀಗ? ಟೈಮ್ ಪೀರಿಯಡ ಎಷ್ಟಾಗ್ತೈತಿ ಅಂತ ಹೇಳಿ ನೋಡ್ತೇವೆ ನಾವು ಅಲ್ಲಿ. ಓಕೆ, ಈಗ ನೋಡಿರಿ,
ಏಪ್ರಿಲ್ದಿಂದ ನಮ್ಮ ಟೈಮ್ ಎಲ್ಲಿವರೆಗೆ ಹೋಗಾಕತ್ತೈತಿ? ಏಪ್ರಿಲ್, ಮೇ, ಜೂನ್, ಜುಲೈ ಬರೆದಿಟ್ಕೊಳಕತ್ತೇನೆ ನಿಮಗೆ ಎಕ್ಸ್ಪ್ಲನೇಷನ್ಗೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಆ್ಯಂಡ್ ಮಾರ್ಚ್. ಇಲ್ಲಿಗೆ ಮುಗಿಯಾಕತ್ತೈತೆ ನಮ್ದು. ಓಕೆ, ಏಪ್ರಿಲ್ ಫಸ್ಟಿಗೆ ನೀವು 30,000 ತೊಗೊಂಡ್ರಿ ಅಂದರೆ ಎಷ್ಟು ತಿಂಗಳದ್ದು ನಾವು ಬಡ್ಡಿ ಕೊಡ್ಬೇಕಾಗತ್ತೆ ನೋಡ್ರಿ. ಇಲ್ಲೇ 1 2 3 4 5 6 7 8 9 10 11 12 8 ಮಂತ್ಸಿಗೆ ಕೊಡ್ಬೇಕಲ್ಲ. ಟೈಮ್ ಪೀರಿಯಡ್ ಎಷ್ಟೈತಿ? 12 ಮಂತ್ಸಿಗೆ ನಾವು ಇದನ್ನು ಕೊಡಬೇಕಾಗ್ತತ್ತಲ್ಲೇ. ಎಷ್ಟು ತಿಂಗಳಿಗೆ? 12 ಮಂತ್ಸ್. ಓಕೆ, ಆಮೇಲೆ ಇದನ್ನು ಕ್ಯಾಲ್ಕುಲೇಷನ್ ಮಾಡೋಣಂತಿಲ್ಲ. ನೆಕ್ಸ್ಟ್ ಕ್ವಾರ್ಟರ್ ಯಾವಾಗ ಬರ್ತೈತಿ? ಏಪ್ರಿಲ್ ಹೋತು, ಮೇ ಹೋತು, ಜೂನ್ ಹೋತು. ನೆಕ್ಸ್ಟ್ ಕ್ವಾರ್ಟರ್ ಯಾವಾಗ ಬರತ್ತೆ ನಮಗೆ? ಎಡ್ದೇ ಸ್ಟಾರ್ಟ್ ಅಂತ ಹೇಳಕತ್ತೇವಲ್ಲ, ಜುಲೈ ಫಸ್ಟಕ್ಕೆ. ಇಲ್ಲಿ ಇನ್ಕ್ಲೂಸಿವ್ ಮಾಡ್ಕೊಳಕತ್ತೇವೆ ನಾವು. ಏಪ್ರಿಲ್ ಫಸ್ಟಕ್ಕೂ ತೊಗೊಂಡೇವೆ ನಾವು, ಎಂಡಿಗೆಲ್ಲ ಏಪ್ರಿಲ್ ಫಸ್ಟಿಗೆ ತೊಗೊಂಡೇವೆ. ಫಸ್ಟ್ ಅಂದರೆ ಏಪ್ರಿಲ್ ತಿಂಗಳ ನಾವು ತೊಗೊಳಕತ್ತೇವೆ. ಹಂಗನೆ ಇಲ್ಲೇ ಜುಲೈಯ ಫಸ್ಟಿಗೆ ತೊಗೊಳಕತ್ತೇವೆ. ಅಮೌಂಟ 30,000. ದೆನ್ ಫ್ರಮ್ ಹಿಯರ್ ಟು ಅಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್ ಎಷ್ಟು ಮಂತ್ ಆಕತಿ? 1 2 3 4 5 6 7 8 9. ಹೌ ಮೆನಿ ಮಂತ್ಸ್? 9 ಮಂತ್ಸ್. ಎಷ್ಟು ತಿಂಗಳದ್ದು ಇದನ್ನು ಕೊಡ್ತೀರಿ ನೀವು ಇಲ್ಲೇ? 9 ಮಂತ್ಸ್ದು. ನೆಕ್ಸ್ಟ್ ಕ್ವಾರ್ಟರ್, ಇದು ಫಸ್ಟ್ ಕ್ವಾರ್ಟರ್ ಆತ. ಇದು ಸೆಕೆಂಡ್ ಕ್ವಾರ್ಟರಿನ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಇದು ಸೆಕೆಂಡ್ ಕ್ವಾರ್ಟರ. ಓಕೆ, ಎಲ್ಲಿಗೆ ಮುಗೀತಿದ್ದು? ಸೆಪ್ಟೆಂಬರ್. ಇನ್ನು ಅಕ್ಟೋಬರ್ ಫಸ್ಟಿಗೆ ಹೌ ಮಚ್ ಅಮೌಂಟ್? 30,000. ಹೌ ಮಚ್ ಅಮೌಂಟ್? 30,000. ಇನ್ನು ಮಂತ್ಸ್ ಎಷ್ಟು ಆಕತಿ? ಇಲ್ಲಿ 12 ಆಗೈತಿ, ಇಲ್ಲಿ 9 ಆಗೈತಿ ಅಂದರೆ ಇಲ್ಲಿ ಆಬ್ವಿಯಸ್ಲಿ ಎಷ್ಟು ಇರತ್ತೆ? ಇಲ್ಲಿ 6 ಮಂತ. 1 2 3 4 5 6. ಸೊ 6 ಮಂತಿಗೆ ನಾವು ಬಡ್ಡಿ ಕೊಡ್ತೇವಲ್ಲಿ. ಇದೊಂದು ಕ್ವಾರ್ಟರ್ ಮುಗೀತು. ಎಷ್ಟು? ಅಕ್ಟೋಬರ್, ನವಂಬರ್, ಡಿಸೆಂಬರ್ ತನಕ. ಫ್ರಮ್ ಜನವರಿ ಟು ಫೆಬ್ರವರಿ ಮತ್ತೊಂದು ನೆಕ್ಸ್ಟ್ ಕ್ವಾರ್ಟರ್ ಚಾಲು ಆಗ್ತೈತಿ. ಜನವರಿ ಫಸ್ಟಿಗೆ 2021ಕ್ಕೆ ಓಕೆ 30,000 ವಿಡ್ರಾ ಮಾಡ್ಕೋತೇವೆ ಆ್ಯಸ್ ಅ ಡ್ರಾಯಿಂಗ್ಸ್. ಹೌ ಮೆನಿ ಮಂತ್ಸ್ ಹ್ಯಾವ್ ಲೆಫ್ಟ್? 3 ಮಂತ್ಸ್. ಲೈಕ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಟೈಮ್ ಪೀರಿಯಡ್. ಇದನ್ನು ಟೈಮ್ ಪೀರಿಯಡ್ ಹಿಂಗೆ ತೊಗೊಳಕತ್ತೇವೆ ನಾವು. ಅಲ್ಲಿ ಅಮೌಂಟ್ ಏನೈತಿ? ಫಿಕ್ಸ್ ಅಮೌಂಟ್ ತೊಗೊಳಕತ್ತೇವೆ ನಾವು ಆ್ಯಟ್ ದ ಬಿಗಿನಿಂಗ್. ಇನ್ನು ನಾವು ನಮ್ಮ ಎಕ್ಸಾಂಪಲ್ ಒಳಗೆ ನಮ್ಮದು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ ಆನ್ ಡ್ರಾಯಿಂಗ್ಸ? 8% ಐತಿ. 8% ಐತಿ. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಇಲ್ಲೇನೈತಿ? ಇನ್ನು ಲಾಸ್ಟಿಗೆ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ? ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೇವೆ ನಾವು. ಅಲ್ಲಿ ಅಮೌಂಟ್ ಎಷ್ಟೈತಿ? 30,000 ಓಕೆ ಇಂಟು 8%. 8 ಡಿವೈಡೆಡ್ ಬೈ 100 ಎಷ್ಟು ಆಕತ್ತಿದು? 8 3 24. 2,400 ಆಯಿತು. ಓಕೆ, ಅನದರ್ ಥಿಂಗ್ ಈಸ್ ಇಂಟು ಎಷ್ಟು ಮಾಡ್ತೇವೆ ನಾವಲ್ಲೇ? 12/12 ಮಾಡ್ತೇವೆ ಇಲ್ಲಿ. ಫಾರ್ ಹೌ ಮೆನಿ ಮಂತ್ಸ್ ವಿ ಹ್ಯಾವ್ ಟು ಟೇಕ್? ಇನ್ ಅ ಇಯರ್ 12 ಮಂತ್ಸ್ ಆರ್ ದೇರ್. ಫಾರ್ ಹೌ ಮೆನಿ ಮಂತ್ಸ್? 12. ಸೊ ಇದೆರಡು ಕ್ಯಾನ್ಸಲ್ ಆಗೋದಕ್ಕೆ ಇಲ್ಲಿ 1 ಉಳಿದಿರ್ತೈತಿ. ಸೊ ಅದನ್ನು ನಾವು ಆಗಲೇ ಹಚ್ಚಲಿಲ್ಲ ಅಲ್ಲೇ. ಇಂಟು 1 ಮಾಡಿದರೆ ಆನ್ಸರ್ ಇಷ್ಟ ಬರುತ್ತಾ ಅಂಥೇಳಿ. ಇನ್ನು ನೆಕ್ಸ್ಟ್ ಕ್ವಾರ್ಟರ್ಗೆ, ನೆಕ್ಸ್ಟ್ ಕ್ವಾರ್ಟರ್ amount withdrawn is 30,000. Rate of interest 8% into 9 months. From 12 months of year, only for 9 months we have to pay the interest. 9 ಮಂತ್ಸಿಗಷ್ಟು ನಾವು ಅಲ್ಲೇ ಇಂಟ್ರೆಸ್ಟ್ ಪೇ ಮಾಡ್ತೇವೆ. ಓಕೆ, ಸೊ ಇದನ್ನು ಕ್ಯಾನ್ಸಲ್ ಮಾಡಿರಿ. ನೆಕ್ಸ್ಟ್ ಪೀರಿಯಡ್ದು ಎಷ್ಟು ಆಕತಿ? 3 2 6 6 3 18. ಎಷ್ಟು ಹತ್ತಿದ್ದು? 1000
800 ಆಗತ್ತೆ. ಓಕೆ, ಇನ್ನು ನೆಕ್ಸ್ಟ್ ಮಂತಿಗೆ ನೆಕ್ಸ್ಟ್ ಕ್ವಾರ್ಟರ್ಗೆ 30,000 ವಿಡ್ರಾವಲ್, ರೇಟ್ ಆಫ್ ಇಂಟ್ರೆಸ್ಟ್ 8 ಡಿವೈಡೆಡ್ ಬೈ 100 ಇಂಟು 6 ಡಿವೈಡೆಡ್ ಬೈ 12. ಎಷ್ಟು ತಿಂಗಳಿಗೆ ಮಾಡಾಕತ್ತೇವೆ ನಾವಲ್ಲೇ? 6 ಮಂತಿಗೆ. ಒಂದು ವರ್ಷಕ್ಕೆ ಎಷ್ಟು ಮಂತ್ಸ್ ಅದಾವ? 12 ಮಂತ್ಸ್ ಅದಾವೆ. ಅದರೊಳಗಿಂದ 6 ತಿಂಗಳಿಗಷ್ಟು ನಾವು ಬಡ್ಡಿ ಮಾಡಾಕತ್ತೇವೆ. ಕ್ಯಾನ್ಸಲೇಷನ್ ಪ್ರೊಸೆಸ್ ಹೊಳ್ಳಿ ಚಾಲು ಆಗಲಿ. 6 1 ज़ा 6, 2 ज़ा 2 1 ज़ा 2, 4 ज़ा. ಓಕೆ, ಸೊ amount of interest is 1200. ನೆಕ್ಸ್ಟದ್ದು 30,000 amount into 8 divided by 100 into 3 by 12. Six 3 2 ज़ा 6 00. ಓಕೆ, ಇದನ್ನು ನಾವೇನು ಮಾಡಿದ್ದೀವಿ? ಕ್ವಾರ್ಟರ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ನಾವು ವಿ ಹ್ಯಾವ್ ಟು ಟೋಟಲ್ ಇಟ್. ವಿ ಹ್ಯಾವ್ ಟು ಟೋಟಲ್ ದ ಇಂಟ್ರೆಸ್ಟ್ ಪೇಯಬಲ್. 2,400 ಪ್ಲಸ್ 1,800 ಪ್ಲಸ್ 1,200. ಇದು 2,400, 1,800, 1,200 ಆ್ಯಂಡ್ plus 600. Total is 6,000 rupees. Total ಎಷ್ಟಾಯ್ತು ಇಂಟ್ರೆಸ್ಟ್? 6,000 rupees. ಓಕೆ, ಇದು ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ನಾಗ ನಾವು ಇನ್ ಡೀಟೇಲ್ ಒಳಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ. ಈಗ ಈ ಮಂತ್ಸನ್ನು ಆ್ಯಡ್ ಮಾಡಿ ನೋಡೋಣ ಅಂತ. ಅಂದರೆ ಡೈರೆಕ್ಟ್ ಮೆಥಡ್ ಏನೈತಲ್ಲ ಅದನ್ನು ಎಕ್ಸ್ಪ್ಲನೇಷನ್ ಕೊಡಾಕತ್ತೇನೆ. ಈಗ ಟೈಮ್ ಪೀರಿಯಡ್, ಹೌ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ಹೌ ದ 7 ಇಂಟೀಜರ್ 1/2 ಕೇಮ್. 7 ಇಂಟೀಜರ್ 1/2 ಹೆಂಗೆ ಬಂತು ಅದನ್ನು ಈಗ ನಾ ಎಕ್ಸ್ಪ್ಲನೇಷನ್ ಕೊಡಾಕತ್ತೇನೆ. 12 ಪ್ಲಸ್ 9 ಪ್ಲಸ್ 6 ಪ್ಲಸ್ 3 ಮಾಡಬೇಕು. ದ್ಯಾಟ್ ಟೋಟಲ್ ಈಸ್ ಡಿವೈಡೆಡ್ ಬೈ 4 ಕ್ವಾರ್ಟರ್ಸ್. 1 2 3 4. ಎಷ್ಟು ಕ್ವಾರ್ಟರ್ಸ್ ಅದಾವ? 4 ಕ್ವಾರ್ಟರ್ಸ್ ಅದಾವೆ. ಡಿವೈಡೆಡ್ ಬೈ 4 ಮಾಡಬೇಕು. ಆ ಹೊತ್ನಾಗ ನಮಗೆ 7 ಇಂಟೀಜರ್ 1/2 ಬರತ್ತಾ. 12 ಪ್ಲಸ್ 9 21 ಪ್ಲಸ್ 6 27 ಪ್ಲಸ್ 3 30. ಓಕೆ, 30 ಡಿವೈಡೆಡ್ ಬೈ 4 ಕ್ವಾರ್ಟರ್ಸ್. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಆಗ್ತೈತಲ್ಲೇ? 7 ಇಂಟೀಜರ್ 1/2 ಆಗತ್ತೆ. ಓಕೆ, 7 ಇಂಟೀಜರ್ 1/2 ಆಗತ್ತೆ. ಸೊ ಟೈಮ್ ಪೀರಿಯಡ್ ಈಸ್ 7 ಇಂಟೀಜರ್ 1/2. ಟೋಟಲ್ ಅಮೌಂಟ್ ವಿಡ್ರಾವನ್ ಎಷ್ಟೈತಿ? 30 ಪ್ಲಸ್ 30 ಪ್ಲಸ್ 30 ಪ್ಲಸ್ 30. ಎಷ್ಟೈತಿದು? 1,20,000. ಟೋಟಲ್ ಅಮೌಂಟ್ ವಿಡ್ರಾವನ್ ಎಷ್ಟೈತಿ? 1,20,000. ರೇಟ್ ಆಫ್ ಇಂಟ್ರೆಸ್ಟ್ ಈಗ 1,20,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 8 ಇಂಟು ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ಕೋರಿ. ಇದನ್ನು ಮಿಕ್ಸ್ಡ್ ಫ್ಯಾಕ್ಷನ್ ಒಳಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. 7 ಇಂಟು 2 14, 14 ಪ್ಲಸ್ 1 15 ಡಿವೈಡೆಡ್ ಬೈ 2. ಓಕೆ, ಪರ್ ಮಂತ್ ತೆಗಿಯೋದೈತಿ, ಅದಕ್ಕೆ 1/12 ಮಾಡಿರಿ. ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ನಮಗೆ ಬರ್ತಕ್ಕಂತಹ ಅಮೌಂಟ್ ಏನೈತಿ ಅಂದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 6,000 ಐತಿ. ಓಕೆ, ಇದು ಸಿಂಪಲ್ ಡೈರೆಕ್ಟ್ ಆದ ಮೆಥಡ್ ಐತಿ. ಎರಡೂ ಒಂದೇ ಬರಬೇಕು, ಆಯ್ತಾ? ಎರಡೂ ಒಂದೇ ಬರಬೇಕು. ಇದೇನೈತಿ ಎಟ್ ದ ಬಿಗಿನಿಂಗ್. ಇದನ್ನು ಬಿಗಿನಿಂಗ್ ತೊಗೊಂಡು ಹೊತ್ನಾಗ ಹಿಂಗೆ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಇನ್ನೇನೈತಿ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ವೆನ್ ದ ಫಿಕ್ಸ್ಡ್ ಅಮೌಂಟ್ ಈಸ್ ವಿಡ್ರಾನ್ ಎಟ್ ದ ಎಂಡ್ ಆಫ್ ದ ಕ್ವಾರ್ಟರ್. ಎಟ್ ದ ಎಂಡ್ ಆಫ್ ದ ಕ್ವಾರ್ಟರ್. ಸೊ ಟೈಮ್ ಪೀರಿಯಡ್ ಕ್ಯಾಲ್ಕುಲೇಷನ್ಗೆ ನಾವು ಏನು ಮಾಡ್ತೀವಿ ಅಂದ್ರೆ ಎಂಡ್ ಆಫ್ ದ ಕ್ವಾರ್ಟರ್ ಅಂತಂದರೆ ಇಲ್ಲಿ ಏಪ್ರಿಲಿಂದ ಚಾಲು ಆಗಿತ್ತು, ಹೌದಾ? ಏಪ್ರಿಲಿಂದ ಚಾಲು ಆಗಿತ್ತು. ಈಗೇನಾಗತ್ತೈತಿ? ಏಪ್ರಿಲ್ ಬಿಡ್ತೇವೆ, ಮೇ ಬಿಡ್ತೇವೆ, ಜೂನ್ನಿಂದ ಚಾಲು ಮಾಡ್ತೇವೆ ನಾವು ಅಲ್ಲಿ, ಆಯ್ತಾ? ಯಾಕಂದರೆ ಎಂಡಿಗೆ ಮಾಡಾಕತ್ತೇವೆ ನಾವು. ಡೇಟ್ನು ಯಾವ್ದು ತೊಗೊಳಕತ್ತೇವೆ? ಜೂನ್ ಎಂಡ್ ಡೇಟ್ ಯಾವುದೈತಿ? 30th. ಅಲ್ಲಿಂದ ಚಾಲು ಮಾಡ್ತೇವೆ. ಸೊ 30th ಜೂನ್ 2020. ಓಕೆ,
30,000 rupees. 30,000 rupees. ಮಂತ್ಸ್ ಎಷ್ಟು ಅಕ್ಕಾವಿಲ್ಲೇ? ಜೂನಿಂದ ಜೂನ್ ಆಗೈತೆ. ನೆಕ್ಸ್ಟ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಆ್ಯಂಡ್ ಮಾರ್ಚ್. ಓಕೆ, ಎಂಡ್ ಯಾವಾಗ ಆಗತ್ತೈತಿ? ಮಾರ್ಚ್ ಐತಿ. ಇಲ್ಲಿ ಜೂನ್ ನಾವು ತೊಗೊಂಡೇವಿ ಅಂತಂದ್ರೆ ಎಂಡ್ ಪೀರಿಯಡ್ ತೊಗೊಳಕತ್ತೀವಿ ಅಂದ್ರೆ ಇದನ್ನು ಬಿಡಾಕತ್ತೇವೆ ನಾವು ಈಗ ಸದ್ಯ. ಓಕೆ, ಇದನ್ನು ಬಿಡಾಕತ್ತೇವೆ. 1 2 3 4 5 6 7 8 9 ಟೈಮ್ ಪೀರಿಯಡ್ ಎಷ್ಟೈತಿ? 9 ಮಂತ್ಸ್ ಐತಿ. ಇದಕ್ಕೆ ಇದು ಇನ್ಕ್ಲೂಸಿವ್ ಐತಿದ. ಓಕೆ, ಇದು ಇನ್ಕ್ಲೂಸಿವ್ ಐತಿ ಅಂದರೆ ಏಪ್ರಿಲ್ ಮಂತ್ ಇನ್ಕ್ಲೂಸಿವ್ ಮಾಡ್ಕೊಂಡ ಮಂತನ್ನು ಇನ್ಕ್ಲೂಸಿವ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡೇವಿ. ಇಲ್ಲಿ ಏನು ಮಾಡ್ತೇವೆ? ಬಿಡಾಕತ್ತೇವೆ ಒಂದು ಮಂತನ್ನು. ಅದ್ರ ಬಗ್ಗೆ ಈಗ ಸದ್ಯ ತಲೆ ಕೆಡಿಸ್ಕೊಬೇಡ್ರಿ. ಜೂನದ್ದು ಕ್ವಾರ್ಟರ್ ಮುಗಿತೈತಿ ಅಂದ್ರೆ ಅದನ್ನು ಬಿಟ್ಟೇವಿ. ನೆಕ್ಸ್ಟ್ ಮಂತ್ ಜುಲೈ ತೊಗೊಳಕತ್ತೇವಿ. 9 ಮಂತ್ಸ್ ಆಯ್ತು. ಓಕೆ, ಜುಲೈ ಆಯ್ತು, ಆಗಸ್ಟ್ ಆಯ್ತು, ಸೆಪ್ಟೆಂಬರ್ ಮುಗಿತು. ಸೆಪ್ಟೆಂಬರ್ 30ಕ್ಕೆ ಹೊಳ್ಳೆ ವಿಡ್ರಾವಲ್ ಯಾವಾಗೈತಿ? ಸೆಪ್ಟೆಂಬರ್ 30ಕ್ಕೆ. ಎಷ್ಟು? 30,000. ಮಂತ್ಸ್ ಎಷ್ಟು ಅದು ಇಲ್ಲಿ? 1 2 3. ಇದನ್ನು ಬಿಡೋದೈತಿ ಈಗ, ಇದನ್ನು ಬಿಡೋದೈತಿ. ಎಕ್ಸ್ಕ್ಲೂಸಿವ್ ಅಂತ ಅಂದ್ರೆ ಬಿಡೋದೈತಿ ಅಂತ ಹೇಳಕತ್ತೆ ನಲ್ಲೇ. 1 2 3 4 5 6 ಮಂತ್ಸ್ ಎಷ್ಟು ಐತಿ? ಟೈಮ್ ಪೀರಿಯಡ 6 ಮಂತ್ಸ್. ಅದರ ನೆಕ್ಸ್ಟ್ ಅಕ್ಟೋಬರ್, ನವಂಬರ್ ಆಯ್ತು, ಡಿಸೆಂಬರ್. ಡಿಸೆಂಬರ್ಗೆ ಮತ್ತೆ ಏನು ಮಾಡ್ತೇವೆ? 30,000 ಎಟ್ ದ ಎಂಡ್ ಆಫ್ ದ ಪೀರಿಯಡ್ ಅಂತ ಹೇಳ್ತೇವೆ. ಇಲ್ಲಿ ಎಷ್ಟು ಬರ್ತೈತಿ? 3 ಮಂತ್ಸ್ ಬರತ್ತಾ. ಓಕೆ, ಇನ್ನು ಮಾರ್ಚಕ್ಕೆ 30,000. ಮಂತ್ಸ್ ಎಷ್ಟು ಅದಾವ? 0 ಮಂತ್ಸ್. ಹೌದು. ಇನ್ನು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ಅಮೌಂಟ್ ವಿಡ್ರಾವಲ್ ಎಷ್ಟಾಯ್ತು? ವಿಡ್ರಾವನ್ನ 30,000. ರೇಟ್ ಆಫ್ ಇಂಟ್ರೆಸ್ಟ್ 8%. ಓಕೆ, ಫಾರ್ ಹೌ ಮೆನಿ ಮಂತ್ಸ್ ಯು ಆರ್ ಗೋಯಿಂಗ್ ಟು ಪೇ ದ ಇಂಟ್ರೆಸ್ಟ್? ಫಾರ್ 9 ಮಂತ್ಸ್. ಇನ್ 12 ಮಂತ್ಸ್ ಒಳಗೆ 9 ಮಂತ್ಸಿಗೆ ಕೊಡಾಕತ್ತೀರಿ. ಸೊ ಕ್ಯಾಲ್ಕುಲೇಷನ್ ಏನಾಗ್ತೈತಿ? ಕ್ಯಾನ್ಸಲೇಷನ್ ಮಾಡಿರಿ. 1,800. ನೆಕ್ಸ್ಟ್ದು 30,000 ಇಂಟು 8% ಇಂಟ್ರೆಸ್ಟ್ ಇಂಟು ಮಂತ್ಸ್ ಎಷ್ಟು ಅದಾವ? 6 ಮಂತ್ ಡಿವೈಡೆಡ್ ಬೈ 12 ಮಾಡಿರಿ. ಎಷ್ಟು ಬಂತು? ಇಟ್ ವಿಲ್ ಬಿ 1,200. ನೆಕ್ಸ್ಟ್ 30,000 ಇಂಟು 8% ಇಂಟು 3 divided by 12. So interest is cancel ಮಾಡ್ರಿ. 3 1 3 4 4 1 4 2 3 2 6 20 600 ಆಯಿತು. ಓಕೆ, ನಾವು ಟೋಟಲ್ ಇಟ್ ಟೋಟಲ್ ಇಂಟ್ರೆಸ್ಟ್ ಇದು ಅಮೌಂಟ್ ಏನೈತಿ? 1,20,000 ಆಯ್ತು ಅಮೌಂಟ್ ವಿಡ್ರಾವನ್ನ. ನೆಕ್ಸ್ಟ್ 1,800 ಪ್ಲಸ್ 1,200 ಪ್ಲಸ್ 600. ಇಂಟ್ರೆಸ್ಟ್ ಪೇಯಬಲ್ ಎಷ್ಟಾಯ್ತು? 0 0 3,600 ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಆಯ್ತು. ಓಕೆ, ಇನ್ನು ಡೈರೆಕ್ಟ್ ಮಾಡೋದೈತಲ್ಲ ನಮಗೆ. ಹೌ ಟು ಕ್ಯಾಲ್ಕುಲೇಟ್ ದ ಡೈರೆಕ್ಟ್ಲಿ? ಹೆಂಗೆ ಡೈರೆಕ್ಟ್ಲಿ ಕ್ಯಾಲ್ಕುಲೇಷನ್ ಮಾಡ್ತೇವೆ? ಮೊದಲ ಮಂತ್ಸ್ ಕ್ಯಾಲ್ಕುಲೇಷನ್ ತೊಗೊರಿ. 9 ಪ್ಲಸ್ 6 ಪ್ಲಸ್ 3 that means 18 months. 18 months divided by how many quarters? 1 2 3 4 quarters and ಕಡಿಮೆ ಆಗಿಲ್ಲ. ಇಲ್ಲಿ 0 ಮಂತ್ಸ್ ಐತಿ ಅಂದ್ರೆ ಕ್ವಾರ್ಟರ್ ಬಿಟ್ಟಿಲ್ಲ ನಾವು. we have to take that quarters also. So divided by 4, that will be 4 integer 1 by 2. ಟೈಮ್ ಪೀರಿಯಡ್ ಎಷ್ಟೈತಿ? 4 integer 1 by 2. ಇಂಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ತೇವೆ ಇಂಟ್ರೆಸ್ಟನ್ನು. ಈಸ್ ಈಕ್ವಲ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 1,20,000
amount withdrawn as drawings into 8% into, simplify it, 4 into 2, 8 plus 1, 9, 9 divided by 2 into, for a month you have to calculate 1 by 12. Simplify ಮಾಡ್ರಿ. Twelve threes are 36. So 3,600 is the interest payable. Okay. Both the methods are right. This or this. It is the second method. It is the second method. This is the first method. It is elaborative. It is simple one. Here also ಎರಡು ಮೆಥಡ್ ಸರಿ ಇದಾವೆ. ಇದು ಫಸ್ಟ್ ಮೆಥಡ್ ಐತಿ, ಇದು ಸೆಕೆಂಡ್ ಮೆಥಡ್ ಐತಿ. ಎರಡೂ ಸರಿ ಅದಾವೆ. ಆನ್ಸರ್ ಸರಿನೇ ಬರಬೇಕು ನಮ್ಮದಲ್ಲೇ. ಸೊ ಇಟ್ ಈಸ್ ದ ವೇ ಆಫ್ ಕ್ಯಾಲ್ಕುಲೇಟಿಂಗ್ ದ interest on drawings when the fixed amount is withdrawn quarterly and at the beginning, at the end. Okay, please like, share, subscribe my channel for more videos on partnership accounts. Thank you.